ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶ್ವೇತಾ. ಕನ್ನಡ ಚಿತ್ರರಂಗಕ್ಕೆ ಮೆರವಣಿಗೆಯಲ್ಲೇ ಬಂದ ಈ ಗೋಕುಲ ಕೃಷ್ಣ ಬಂದ ತಕ್ಷಣ ಸಿಕ್ಸರ್ ಹೊಡೆದ್ಬಿಟ್ರು. ಕೋಟೆಯಲ್ಲಿ ಅವಿತು ಕುಳಿತಿದ್ದ ಮಿಸ್ಟರ್ ಡೂಪ್ಲಿಕೇಟ್ ಸೂಪರ್ ಶಾಸ್ತ್ರಿಯಾಗಿ ಹೊರಬಂದ್ರು. ಗೆಳೆಯನಿಗೋಸ್ಕರ ಜೀವಾನೇ ಗುಲಾಮನಾಗಿ ಮಾಡಿಟ್ಟ ಈ ಭದ್ರ ಗಂಗೆ ಬಾರೆ ತುಂಗೆ ಬಾರೆ ಅಂತ ಕರೆದಾಗ ಅಂತೂ ಇಂತೂ ಈ ಮುರಳಿಗೆ ಮೀರಾ ಸಿಕ್ಬಿಟ್ಲು. ಸದ್ಯಕ್ಕಂತೂ ಈ ಸಾಗರ್ ಸುಮ್ನೆ ಗಲಾಟೆ ಎಬ್ಸಿದಾರ್ರಿ. ಹೌದು, ಮೇಲ್ ಪ್ರೀತಿ ಮಾಡೋದು ಹೇಗೋ ಗೊತ್ತಿಲ್ಲ ನನಗೆ, ಪ್ರೀತಿ ಹುಟ್ಟೋದು ಒಳಗಿಂದಾನೆ ಗೊತ್ತಿಲ್ವಾ ನಿನಗೆ ಅಂತ ಇವ್ರನ್ನ ಕೇಳಿದ್ರೆ ನನ್ನ ಸ್ಟೈಲು ಬೇರೆನೆ, ನನ್ನ ದಿಲ್ಲು ಬೇರೆನೆ ಅಂತಾರೆ. ಹೌದು, ಅವರೇ ಕನ್ನಡ ಚಿತ್ರರಂಗದ ಡೈನಾಮಿಕ್ ಹೀರೋ ದೇವರಾಜ್ ಪುತ್ರ, ಡೈನಾಮಿಕ್ ಪ್ರಿನ್ಸ್ ದಿಲ್ಕಾ ರಾಜ ಪ್ರಜ್ವಲ್ ದೇವರಾಜ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಪ್ರಜ್ವಲ್ ಅವರೇ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನನಗೆ ಬಹುಶಃ ಲೈಫಲ್ಲೇ ಇಷ್ಟು ಒಳ್ಳೆ ಇಂಟ್ರೊಡಕ್ಷನ್ ಸಿಕ್ಕಿರಲಿಲ್ಲ ಅನ್ಸುತ್ತೆ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ನಂಗೆ ಕೂಡ ಥ್ಯಾಂಕ್ಸ್. ನನ್ನ ಜೊತೆ ಸುವರ್ಣ ಗರ್ಲ್ಸ್ ಇದ್ದಾರೆ, ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಬಿಡೋಣ. ಶೋರ್ಲಿ. ನಾನು ಶ್ವೇತಾ ಅಂತ ಗೊತ್ತಾಯ್ತು. ನಾನು ದಿವ್ಯಾ. ಹಾಯ್. ನಾನು ಶ್ವೇತಾ. ಹಾಯ್. ನಾನು ವಿಜಯ. ಹಾಯ್. ಭಾವನಾ. ಹಾಯ್. ಹಾಯ್. ನಾನು ಸೌಮ್ಯ. ಹಾಯ್. ಸೊ ಪ್ರಜ್ವಲ್ ದೇವರಾಜ್ ಅವ್ರಿಗೆ ಒಂದು ಕಡೆ ಡೈನಾಮಿಕ್ ಹೀರೋ ಪುತ್ರನೂ ಜವಾಬ್ದಾರಿ, ಮತ್ತೊಂದು ಕಡೆ ಟ್ಯಾಲೆಂಟು ಇದೆ, ಕುಣಿಯೋದು ಚೆನ್ನಾಗಿ ಕುಣಿತೀರಾ. ಸೊ ಫಿಲಮ್ ಲ್ಯಾಂಡ್ಗೆ ಎಂಟ್ರಿ ಆಗಿದ್ದು ಹೇಗೆ ಅಂತ ನೀವು? ಫಸ್ಟ್ ಆಫ್ ಆಲ್ ನಾನು ಹೀರೋ ಆಗೋ ಕೇಪಬಿಲಿಟಿ ಇದೆ ಅಂತ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ನಾನು ತುಂಬ ಕೆಟ್ಟದಾಗಿ ಕಾಣಿಸ್ತೀನಿ ಅನಿಸ್ತಿತ್ತು ನನಗೆ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ. ಬಟ್ ಆಸೆ ತುಂಬ ಇತ್ತು. ಆಸೆನ ಯಾರಿಗೂ ಹೇಳ್ಕೊಂಡಿರಲಿಲ್ಲ, ನಮ್ಮ ಫ್ಯಾಮ್ಲಿಯಲ್ಲಿ ಯಾರಿಗೂ ಹೇಳಿರಲಿಲ್ಲ. ಸಡನ್ನಾಗಿ ಶಶಾಂಕ್ ಸರ್ ಬಂದುಬಿಟ್ಟು ಈ ಥರ ಒಂದು ಕತೆ ಇದೆ ಸರ್, ನಿಮ್ಮ ಮಗನಿಗೆ ಸೂಟ್ ಆಗುತ್ತೆ ಅಂದರು. ತಂದೆ ಇಲ್ಲಪ್ಪ, ಓದ್ತಿದ್ದಾರೆ, ಇವಾಗ ಬೇಡ ಶಶಾಂಕ್ ಅವರೇ, ಮುಂದಕ್ಕೆ ಮಾಡೋಣ ಅಂತ. ಮತ್ತೆ 1.5 ವರ್ಷ ಆದಮೇಲೆ ಶಶಾಂಕ್ ಸರ್ ಮತ್ತೆ ಬಂದರು. ಅದೇ ಕತೆ ಸರ್, ಇವಾಗೆಲ್ಲ ರೆಡಿ ಆಗಿದೆ, ಇವಾಗ ಮಾಡಿಸಿ ಅಂತ. ಸೊ ನಾನು ಹಠ ಮಾಡಿದೆ, ಮಾಡ್ತೀನಿ ಅಂತ. ಯಾಕಂದರೆ ತಂದೆ ಆಲ್ರೆಡಿ ನಟರು, ನಮ್ಮ ತಾಯಿ ನಟನೆ ಮಾಡಿದ್ದಾರೆ, ನನ್ನ ತಮ್ಮನೂ ಆ್ಯಕ್ಟಿಂಗ್ ಮಾಡಿದ್ದಾನೆ ಒಂದು ಸಿನಿಮಾಲ್ಲಿ, ಮನಸ್ಸೆ ಅಂತ. ನಾನು ಒಬ್ಬನೇ ಏನಕ್ಕೆ ಉಳ್ಕೊಳ್ಳಿ, ಅಟ್ಲೀಸ್ಟ್ ನಾನಾದರೂ ಒಂದು ಸಿನಿಮಾ ಟ್ರೈ ಮಾಡ್ತೀನಿ ಅಂತ. ಸೊ ಸಿಕ್ಸರ್ ಮಾಡಿದ್ದು ಒಂದು ಸಿನಿಮಾ ಆದರೂ ಮಾಡೋಣ, ಟ್ರೈ ಮಾಡೋಣ ಅಂತ. ಬಟ್ ಸಿಕ್ಸರಲ್ಲಿ ಎಲ್ಲರೂ ಇಷ್ಟಪಟ್ಟರು. ಸೊ ಇಷ್ಟು ವರ್ಷ ಸಾಗಿಸ್ಕೊಂಡು ಸೊ ಇಷ್ಟು ವರ್ಷ ಜನ ಸಾಗಿಸ್ಕೊಂಡು ಬಂದಿದ್ದಾರೆ. ಸೊ ಪ್ರಜ್ವಲ್ ಅವ್ರಿಗೆ ರಿಯಲ್ ಲೈಫ್ನಲ್ಲಿ ಗರ್ಲ್ ಫ್ರೆಂಡ್ಸ್ ಇದ್ದಾರಾ? ಇಲ್ಲ, ನನಗೆ ಆ್ಯಕ್ಚುಲಿ ಹುಡುಗಿರಂದರೆ ಸ್ವಲ್ಪ ಭಯ, ನಾಚಿಕೆ. ಈಗಾಗಲೇ ನೀವು 6 ಜನ ಸುತ್ತಲೂ ಇರೋದ್ರಿಂದ ಒಂದು ಸ್ವಲ್ಪ ಟೆನ್ಷನ್ ಆಗ್ತಾಯಿದೆ. ಮೊದಲೇ ನಿಮ್ಮ ಶೋ ನೋಡಿದ್ದೀನಿ, ನೀವೆಲ್ಲರೂ ಕಾಲು ಎಳೆಯೋದನ್ನ ನೋಡಿದ್ದೀನಿ. ಸೊ ನನಗೆ ಸರಿ ಕ್ಲಾಸ್ ಇದೆ ಅಂತ ರೆಡಿಯಾಗಿ ಬಂದಿದ್ದೀನಿ ಇವಾಗ. ಅಲ್ಲ, ಹುಡುಗಿನ ಕಂಡ್ರೆ ಭಯ ಪಡೋದ್ರೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಥವಾ ಏನು ಅಂತ? ನನಗೇನಂತಂದರೆ ಚಿಕ್ಕ ವಯಸ್ಸಲ್ಲಿ ತುಂಬ ದಪ್ಪ ಇದ್ದೆ. ಸೊ ಸಂಕೋಚ ಹೆಚ್ಚಿಗಿತ್ತು ನನಗೆ, ಎಸ್ಪೆಷಲಿ ಹುಡುಗಿರಂದರೆ ಸಂಕೋಚ ಹೆಚ್ಚಿಗಿತ್ತು ಚಿಕ್ಕ ವಯಸ್ಸಲ್ಲಿ. ಸೊ ಅದು ಬಹುಶಃ ಹಾಗೆ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ. ಅದರಿಂದ ಹೊರಗೆ ಬಂದೇ ಇಲ್ಲ. ಇನ್ಮೇಲೆ ಬರ್ತೀರಾ ಗ್ಯಾರಂಟಿ. 6 ಜನ ಹುಡುಗಿರು 5 ವರ್ಷದಿಂದ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ನಮ್ಮ ನಿರ್ದೇಶಕರು ಎಲ್ಲರೂ ರೇಗಿಸ್ತಾ ಇರ್ತಾರೆ, ಯಾಕೆ ಸರ್ ಆ್ಯಕ್ಷನ್ ಮಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ, ರೊಮ್ಯಾಂಟಿಕ್ ಸೀನ್ ಬಂದರೆ ಯಾಕೆ ಸರ್ ಸೈಕಲ್ ಹೊಡಿತೀರಾ ಅಂತ. ಸೊ ಅಲ್ಲ, ಮತ್ತೆ ಚಾನ್ಸ್ ಸಿಗುತ್ತೆ ಅಂತ ಸೈಕಲ್ ಹೊಡಿಯೋದ್ರಿಂದ. ಅಯ್ಯೋ ಇಲ್ಲ, ಹಂಗಂತೂ ಇಲ್ಲ. ಆ ಥರದ್ದಿದ್ರೆ ಫಸ್ಟೇ ಮೆಂಟಲಿ ಪ್ರಿಪೇರ್ ಆಗಿ 1 ಟೇಕಲ್ಲಿ ಮುಗಿಸ್ಬಿಡ್ತೀನಿ. ಸೊ ಮತ್ತೆ ಚಾನ್ಸ್ ಸಿಗುತ್ತೆ ಅಂತ ಅಲ್ಲ. ಸೊ ಡೇಟಿಂಗ್ ಚಾನ್ಸ್ ಸಿಕ್ಕಿದ್ರೆ ನಿಮ್ಗೆ ಯಾರು ಸೆಲೆಕ್ಟ್ ಮಾಡ್ಕೋತೀರಾ? ಇಲ್ಲಿ ನಿಮ್ಮ ಅರ್ಜೆಂಟಲ್ಲ. ಓಕೆ, ಆಚೆಗಡೆ ಅಂದರೆ ಹೀರೋಯಿನ್ಸ್ ಅಲ್ಲಿ ಅಂದರೆ ಕ್ಯಾಟ್ರಿನಾ ಕೈಫ್. ಇಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ಪ್ಲೀಸ್. ಸ್ಯಾಂಡಲ್ವುಡ್ ರಮ್ಯಾ ಅವರು ಬಿಗ್ ಫ್ಯಾನ್. ನಾನು ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆಯಿಂದ ಅವ್ರ ಸಿನಿಮಾಗಳನ್ನ ನೋಡ್ತಾ ಇದ್ದೀನಿ. ಬಿಗ್ ಫ್ಯಾನ್ ಆಫ್ ಅಸ್. ರಮ್ಯಾ ಅವ್ರ ಜೊತೆ ದಿಲ್ಕಾ ರಾಜ ಆಗ್ಬಿಟ್ಟಿದ್ರಲ್ಲ ಈಗ. ನೋಡಿ ಹೇಗಿದೆ ಲೈಫ್, ಹೇಗೆ ಸುತ್ಕೊಂಡು ಬರುತ್ತೆ ಅಂತ. ನಾನು ಅವ್ರ ಸಿನಿಮಾ ನೋಡಿದ್ದು ಅಮೃತಧಾರೆ, ಕಾಲೇಜಲ್ಲಿ ಇರಬೇಕಾದ್ರೆ. ಅವಾಗಿಂದ ಅವರಂದರೆ ನನಗೆ ತುಂಬ ಇಷ್ಟ. ಸೊ ಅದಾದಮೇಲೆ ನಾವು ಇಂಡಸ್ಟ್ರಿಗೆ ಬಂದಮೇಲೆ ಸ್ನೇಹಿತರಾದಾಗ ನಾನು ಅವ್ರಿಗೆ ಸಾಕಷ್ಟು ಸಲ ಹೇಳಿದ್ದೆ, ಮೋರ್ ದೆನ್ ಅ ಫ್ರೆಂಡ್, ಐ ಆಮ್ ಅ ಫ್ಯಾನ್ ಅಂತ. ಸೊ ಈಗ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಿದ್ದೀವಿ. ಸಾಕಷ್ಟು ಜನ ನಮ್ಮಿಬ್ಬರು ಕಾಂಬಿನೇಷನ್ನು ಸರಿಯಾಗಿರುತ್ತಾ ಇಲ್ವಾ ಅಂತ ತುಂಬ ಪ್ರಶ್ನೆಗಳಿತ್ತು. ಅಂದರೆ ಮುಂಚೆಯಿಂದ ಡಿಸ್ಕಷನ್ಸ್ ಆಗಿ ಇಬ್ಬರು ಜೊತೆಗೆ ಮಾಡಬೇಕು ಅಂತ ಕತೆ ಕ್ಯಾನ್ಸಲ್ ಆಗಿ ಆ ಥರ ಬರ್ತಿತ್ತು. ಸೊ ಇವಾಗ ಐ ಥಿಂಕ್ ದಿಲ್ಕಾ ರಾಜ ವಿಲ್ ಬಿ ಆನ್ ಆನ್ಸರ್ ಎಲ್ರಿಗೂ. ಪ್ರಜ್ವಲ್ ರಮ್ಯಾ ಕಾಂಬಿನೇಷನ್ ಚೆನ್ನಾಗಿರುತ್ತಾ ಇಲ್ವಾ ಅನ್ನೋರಿಗೆಲ್ಲ ಇದೊಂದು ಆನ್ಸರ್. ಅವ್ರ ಜೊತೆ ರೊಮ್ಯಾನ್ಸ್ ಮಾಡೋಕ್ಕೆ ಮುಜುಗರ ಆಗ್ತಾ ಇಲ್ವಾ? ಮುಜುಗರ ಅಂತಕ್ಕಿಂತ ಹೆಚ್ಚಾಗಿ ಭಯ ಇದೆ. ಆಕ್ಚುಲಿ ಪ್ರಜ್ವಲ್ ಅವ್ರು ತುಂಬ ಫ್ಲರ್ಟ್ ಮಾಡ್ತಾರೆ ಅಂತ ಕೇಳಿದ್ವಪ್ಪ ನಾವು. ಫ್ಲರ್ಟ್ ಮಾಡ್ತಾರೆ ಅಂತ ಇದ್ಯಾರು ಹೇಳಿದ್ದು? ಹುಡುಗಿರು ಹೇಳಿದ್ದು. ತುಂಬಾ ಜನ ಹುಡುಗಿರು ಬಂದು ಹೇಳಿರೋದು. ಶೇಟ್, ಅವ್ರು ಯಾರು ಕರ್ಕೊಂಬನಿ ಅವ್ರ ಜೊತೆ ಮತ್ತೆ ನಾನು ಹೇಗೆ ಫ್ಲರ್ಟ್ ಮಾಡಿದೆ ಅಂತ ಕಲ್ತ್ಕೊಂಡು ಮತ್ತೆ ಫ್ಲರ್ಟ್ ಮಾಡೋ ಪ್ರಯತ್ನ ಮರ್ತೋಗಿದ್ದೀರಾ ಅನ್ಸುತ್ತೆ. ಮೆಮರಿ ಪವರ್ ಸ್ವಲ್ಪ ಕಮ್ಮಿ ಅಂತ ಹೇಳಿದ್ರು. ಯಾರು? ದಿಲ್ಕಿ ರಾಣಿ ಯಾರೋ ಇದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಸುಳ್ಳು ಹೇಳಿದ್ರೆ ನಾವು 6 ಜನ ಇದೀವಿ, ಗ್ಯಾರಂಟಿ ಬಿಡಲ್ಲ. ನನಗೆ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಕಾಯ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮಾಮ್ ಡ್ಯಾಡ್ ಲವ್ ಸ್ಟೋರಿ ಕೇಳಿದಾಗಿಂದ ನನಗೆ ಮದುವೆ ಆದರೆ ಲವ್ ಮಾಡೇ ಮದುವೆ ಆಗಬೇಕು ಅಂತ. ಅಟ್ಲೀಸ್ಟ್ ಮಿನಿಮಮ್
ಒಂದು 2-3 ವರ್ಷ ಆದರೂ ಲವ್ ಮಾಡಿ ಅದನ್ನ ಎಂಜಾಯ್ ಮಾಡಿ ಆಮೇಲೆ ಮದುವೆ ಆಗಬೇಕು ಅಂತ. ಅಪ್ಪ ಅಮ್ಮ ಸೊಸೆ ಹುಡುಕೋ ಆಸೆ ಬಿಟ್ಬಿಟ್ಟಿದ್ದಾರೆ ಹಾಗಾದ್ರೆ. ಇಲ್ಲ, ನಮ್ಮಪ್ಪ ನಮ್ಮ ಮಮ್ಮಿ ಹೇಳ್ತಾರೆ ನನಗೆ, ನನ್ಗೆ ಹುಡ್ಕಕ್ಕೆಲ್ಲ ಆಗಲ್ಲ ಕಣೋ, ನೀನೇ ಯಾವ್ದಾದ್ರು ಒಳ್ಳೆ ಹುಡುಗಿನ ಲವ್ ಮಾಡಿ ಕರ್ಕೊಂಬ ಅಂತ. ಚಾನ್ಸ್ ಅಲ್ವಾ ಮತ್ತೆ? ಅದೇ ಹೇಳ್ತಾ ಇದ್ದೀನಿ. ಸೊ ಇಷ್ಟೊಂದೆಲ್ಲ ಇದ್ದು ನನಗೆ ಯಾರು ಸಿಗ್ತಾ ಇಲ್ವಲ್ಲ ಅಂತ ನನಗೆ. ಅಲ್ಲ, ನಿಮ್ ಲೆಕ್ಕದಲ್ಲಿ ಲವ್ ಮ್ಯಾರೇಜ್ ಆದ್ರೆ ಏನೆಲ್ಲ ಪ್ಲಸ್ ಪಾಯಿಂಟ್ ಇರುತ್ತೆ ಅಂತ ಹಾಗಾದ್ರೆ? ನಾನು ಸುಳ್ಳು ಹೇಳಲ್ಲ, ಎಲ್ಲ ಹುಡುಗನಿಗೂ ಸಿಗೋ ಹುಡುಗಿ ಸೂಪರ್ ಆಗಿ ಕಾಣಿಸ್ಬೇಕು ಅಂತ ಇದ್ದೇ ಇರುತ್ತೆ. ಸೊ ನಾನು ಲವ್ ಮಾಡೋ ಹುಡುಗಿನೂ ಸೂಪರ್ ಆಗಿರಬೇಕು ನೋಡೋದಕ್ಕೆ. ಅದಲ್ಲೇ ಸಿಂಪಲ್ ಕ್ವಾಲಿಟೀಸ್, ಜಾಸ್ತಿ ಕೊಬ್ಬಿರಬಾರ್ದು, ಎಲ್ರ ಜೊತೆ ಆರಾಮಾಗಿ ಸಂತೋಷವಾಗಿರಬೇಕು, ಆಟಿಟ್ಯೂಡ್ ಇರಬಾರ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು. ನಿಮ್ಗೂ ಕೊಬ್ಬಿತ್ತಲ್ಲ ಅವಾಗ, ಆ ತರದ್ ಕೊಬ್ಬ ಅಥವಾ ಯಾವ ತರದ್ ಕೊಬ್ಬ? ನನಗೆ ಯಾವತ್ತೂ ಇದುವರೆಗೆ ಯಾರು ಕೊಬ್ಬಿದೆ ಅಂತ ಹೇಳಿಲ್ಲ. ತುಂಬಾ ದಪ್ಪಗಿದ್ರಲ್ಲ ಅವಾಗ. ಬೇಜಾನ್ ಟ್ಯೂಬ್ಲೈಟ್ ಆಗಿಬಿಟ್ಟಿದ್ದೀರಿ. ಗರ್ಲ್ ಫ್ಯಾನ್ ಫಾಲೋಯಿಂಗ್ ತುಂಬಾ ಮನೆಗೆ ಬರ್ತಾರಂತೆ. ನಿಮ್ಮ ಅಮ್ಮ ನಿಮ್ಮ ಅಜ್ಜಿ ಹತ್ರ ನೋಡು ನಂಗೆ ಎಷ್ಟು ಜನ ಸೊಸೆಯರು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾರಂತೆ. ಒಂದ್ಸತಿ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿತ್ತು ಗೊತ್ತಾ? ನಾನು ಇಲ್ಲಿ ಇರಲಿಲ್ಲ, ಚಿಕ್ಕಮಂಗ್ಳೂರಲ್ಲಿ ಶೂಟಿಂಗ್ ಮಾಡ್ತಿದ್ದೆ. Feb 14 ವ್ಯಾಲೆಂಟೈನ್ಸ್ ಡೇ ದಿವಸ ಯಾರೋ ಒಂದು ಹುಡುಗಿ ಬಂದ್ಬಿಟ್ಟು ನಮ್ಮ ಶೆಡ್ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಅದು ವಾಚ್ಮ್ಯಾನ್ ವಾಚ್ಮ್ಯಾನ್ ಕೆಳಗೆ ಕೂತಿದ್ದಾರೆ, ಒಂದು ವೈಟ್ ವೇಲಿಂಗ್ ನೇತಾಡ್ತಿತ್ತು ಮೇಲಿಂದ. ವಾಚ್ಮ್ಯಾನ್ಗೆ ಫುಲ್ ಡೋಸ್ ಓಡೋಕೆ ಫಸ್ಟ್ ನಮ್ಮ ಮಮ್ಮಿ ಡ್ಯಾಡಿನ ಎಬ್ಬರಿಸಿ ಎಲ್ಲ ಬಂದು ನೋಡಿದ್ರೆ ಯಾರೋ ಹುಡುಗಿ ನೋಡಿಲ್ಲ, ನಾನು ಪ್ರಜ್ವಲ್ ನಾನು ನೋಡಲೇಬೇಕು, ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ, ಪ್ರಜ್ವಲ್ ಇಲ್ಲ ಮನೇಲಿ ಅಂತ. ಆಮೇಲೆ ಪೊಲೀಸವ್ರನ್ನ ಕರೆಸಿ ಅವ್ರ ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ. ಸೊ ಅಷ್ಟೊಂದೆಲ್ಲ ಸೈಕಲ್ ಆಗಿತ್ತು. ಬಟ್ ನನಗೆ ಹೇಳಿರಲಿಲ್ಲ ಅವರು. ವಾಪಸ್ ಊರಿಗೆ ಬಂದಮೇಲೆ ಹೇಳಿದ್ರು, ಹಿಂಗಾಗಿತ್ತು ಮಗ, ನೀನು ಹೇಳಿದ್ರೆ ಟೆನ್ಷನ್ ಮಾಡ್ಕೊಂತಿ ಅಂತ ಹೇಳಿಲ್ಲ ಅಂತ. ಸೊ ಆ ಥರ ಎಕ್ಸ್ಪೀರಿಯನ್ಸಸ್ ಆಗಿದೆ. ಸೊ ಫೀಮೇಲ್ ಫ್ಯಾನ್ ಫಾಲೋಯಿಂಗಿಂದ ತುಂಬ ಖುಷಿನೂ ಇದೆ. ಬಟ್ ಈ ಥರ ಎಕ್ಸ್ಪೀರಿಯನ್ಸ್ ಆದರೆ ಒಂದು ಸ್ವಲ್ಪ ಲೈಫ್ ಲಾಂಗ್ ಡರ್ ಅಲ್ಲ, ಮತ್ತೆ ಬಂದ್ಮೇಲೆ ಆ ವೈಟ್ ವೇಲ್ ಮೋಹಿನಿನ ಹುಡ್ಕೊಡ್ಕೊಂಡು ಹೋಗ್ಲಿಲ್ವಾ? ಇರ್ಲಾರ್ದೆ ಏನಕ್ಕೆ ಹೋಗಿ ಸುಮ್ಮನೆ ಇರುವೆ ಬಿಟ್ಕೊಳ್ಳೋದು. ರೊಮ್ಯಾಂಟಿಕ್ ಸೀನ್ ಮಾಡುವಾಗ ಸೈಕಲ್ ಹೊಡಿತಿದ್ರಿ ಅಂತ ಹೇಳಿದ್ರಿ, ಬಟ್ ಸೈಕಲ್ ಹೊಡೆದು ಯಾರನ್ನ ಪಟಾಯಿಸೋದಕ್ಕೆ ಟ್ರೈ ಮಾಡಿದ್ರಂತೆ ಯಾವಾಗ್ಲೂ? ಸೈಕಲ್ ಅಲ್ಲಿ ಸ್ಟಂಟ್ ಎಲ್ಲ ಮಾಡಕ್ ಹೋಗಿ? ಅಯ್ಯೋ, ಅದು ಪಟಾಯಿಸಕ್ಕಲ್ಲ. ಫುಟ್ಬಾಲ್ ಅಂದರೆ ತುಂಬ ಇಷ್ಟ ನನಗೆ, ಫುಟ್ಬಾಲ್ ತುಂಬ ಆಡ್ತಿದ್ದೆ. ಫುಟ್ಬಾಲ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ಟಾಪ್ ಗೇರ್ ಅಂತ ಒಂದು ಸೈಕಲ್ ಇತ್ತು ಅವಾಗ. ಅದು ಟಾಪ್ ಗೇರ್ ಇದ್ದರೆ ಒಂಥರ ನಾವೇ ಕಿಂಗ್ ಥರ ಅವಾಗ. ಸೊ ಅದರಲ್ಲಿ ಸೈಕಲ್ ಹೊಡ್ಕೊಂಡು ಹೋಗ್ತಿದ್ದೆ. ಯಾರೊಬ್ಬರು ಹುಡುಗಿರು ನಡ್ಕೊಂಡು ಹೋಗ್ತಿದ್ರು. ಸರಿ ಅಂತ ಜೋಶಲ್ಲಿ ವೀಲಿ ಹೊಡೆಯೋಣ ಅಂತ ವೀಲಿ ಹೊಡೆದೆ, ಕೆಳಗೆ ಸಗಣಿ ಇತ್ತು. ಸೈಕಲ್ ಬಿಸಾಕ್ಬಿಡ್ತು ನನ್ನ. ಕಣ್ಣು ಮುಚ್ಬಿಟ್ಟು ಕಣ್ಣು ತೆಗೆದು ನೋಡಿದ್ರೆ ಅಲ್ಲೊಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು. ಚಪ್ಪಡಿ ಕಲ್ಗಳು ಇಟ್ಟಿದ್ದಾರೆ. ಚಪ್ಪಡಿ ಕಲ್ಲು ಇಷ್ಟ ಇಟ್ಟಿದೆ, ಅದ್ರ ಮೇಲೆ ಕೂತಿದ್ದೀನಿ. ನಾನು ಹೆಂಗೆ ಕೂತಿದ್ದೀನಿ ಅಂತಾನೆ ಗೊತ್ತಿಲ್ಲ, ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ದೀನಿ ಅದ್ರ ಮೇಲೆ. ಕಣ್ಬಿಟ್ಟು ನೋಡಿದ್ರೆ ಸೈಕಲ್ ಎಲ್ಲೆಲ್ಲೋ ಹಿಂದೆ ಇದೆ, ಫ್ರಂಟ್ ಹಿಂಗೆ ಫುಲ್ ಉಲ್ಟಾಗ್ಬಿಟ್ಟಿತ್ತು. ಇಲ್ಲೆಲ್ಲ ಕಿತ್ತೋಗಿತ್ತು. ಈಗಲೂ ಗೊತ್ತಾಗುತ್ತೆ, ಇಲ್ಲಿ ಫುಲ್ ಕಿತ್ತೋಗಿತ್ತು. ಯಾವ ಹುಡುಗಿಗೋಸ್ಕರ? ಯಾರೋ ಗೊತ್ತೇ ಮುಖಾನೂ ನೋಡಿಲ್ಲ, ಸುಮ್ಮನೆ ಏನೋ ಜೋಶಲ್ಲಿ ಮಾಡಕ್ ಹೋದೆ. ಅವಾಗ ಸರಿ ಕೊಟ್ರು. ಸಾಕಷ್ಟು ಸೈಕಲ್ ಹೊಡೆದಿದ್ದಕ್ಕೆ ನಮ್ಮ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ನೋಡ್ಬೇಕು ಏನಿದೆ ಅಂತ ಗೆಸ್ ಮಾಡಬೇಕು. ಗೆಸ್ ಮಾಡೋಕ್ಕಾಗತ್ತಾ ಏನಿದೆ ಅಂತ? ಇಷ್ಟು ಹೊಡೆದಿದೆ. ಫೋಟೋಸ್ ಇದೆ ಅದರೊಳಗಡೆ. ಆದರೆ ಒಂದೂ ಇರಲ್ಲ. ಅಲ್ಲ, ನೀವು ಹುಡುಗಿರಂದ್ರೆ ಭಯ, ಹುಡುಗಿರಂದ್ರೆ ನಾಚಿಕೆ ಅಂತ ಹೇಳಿದ್ರಲ್ಲ, ಇದು ನೋಡಿದ ತಕ್ಷಣ ನಿಮ್ಗೆ ಧೈರ್ಯ ಬಂದ್ಬಿಡುತ್ತೆ. ಹೌದಾ? ಹಾಂ, ಸೂಪರ್ ಆಗಿದೆ. ಏನಿದೆ ನೋಡಿ, ಗೆಸ್ ಮಾಡಿ ಹಾಗಾದ್ರೆ. ಫೋಟೋ ಫ್ರೇಮ್ ಇದೆ. ಫೋಟೋ ಫ್ರೇಮ್ ಒಳಗೆ ಫೋಟೋ ಯಾವ್ದಿದೆ ಅಂತ ನೋಡಿ. ಅದೇ ಫೋಟೋಸ್ ಇರೋದು, ಧೈರ್ಯದ ಫೋಟೋ. ಹಂಗಿದ್ರೆ ಸೂಪರ್. ನೋಡಿ, ಹಂಗೆ ಸ್ವಲ್ಪ ಫೋನ್ ಮಾಡಿ ಮಾತಾಡಿ. ಇರೋ ಹುಡುಗಿದಂತೂ ಅಲ್ಲ ಫೋಟೋ. ನೀವು ನಮ್ಮ ಹತ್ರ ಹೇಳ್ತಾ ಇಲ್ವಲ್ಲ, ಆ ಹುಡುಗಿ ಹೆಸರು ಅಂತ, ಆ ಹುಡುಗಿ ಫೋಟೋ ಅಂತೂ ಅಲ್ಲ. ಆ ಹುಡುಗಿ ಫೋಟೋ ನನಗೆ ಅಟ್ಲೀಸ್ಟ್ ಸಿಕ್ಕಿದ್ರೆ ಹುಡ್ಕೊಂಡು ಹೋಗ್ತೀನಿ. ನೀವು ಧೈರ್ಯ ಯಾವ್ದಕ್ಕೆ ಕಂಪೇರ್ ಮಾಡ್ತೀರಾ? ಧೈರ್ಯನ ಯಾವ್ದಕ್ಕೆ ಕಂಪೇರ್ ಮಾಡ್ತೀರಾ? ಧೈರ್ಯ ಸರಿಯಾಗಿ ಏನೇ ಮಾಡಿದ್ರು ಧೈರ್ಯ ಇರುತ್ತೆ, ತಪ್ಪು ಮಾಡಿದ್ರೆ ಧೈರ್ಯ ಇರಲ್ಲ. ಓ ವಂಡರ್ಫುಲ್. ನಮ್ಮ ಬಾಸ್. ಧೈರ್ಯದ ಫೋಟೋ. ಅಮೇಝಿಂಗ್, ವೆರಿ ನೈಸ್. ಆ ಕಡೆ ಚೆನ್ನಾಗಿದೆ. ಎಲ್ಲರೂ ನೋಡಿ, ಇವರೇ ನಮ್ಮ ಬಾಸು. ನನಗೆ ಜಾಸ್ತಿ ಧೈರ್ಯ ಕೊಡೋರು. ನನ್ನ ಕನ್ಸಲ್ಲಿ ಬಂದಿದ್ರು ಒಂದ್ಸತಿ. ಏನು ಹೇಳಿದ್ರು ಕನ್ಸಲ್ಲಿ? ಕನಸಲ್ಲಿ ಏನು ಹೇಳಲಿಲ್ಲ ಇವರು, ಬಟ್ ಕನಸಲ್ಲಿ ಕೈ ಹಿಡ್ಕೊಂಡು ಹಾರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ಸೊ ಎಲ್ಲಿ ಕರ್ಕೊಂಡು ಹೋಗ್ತಿದ್ರು ಗೊತ್ತಿಲ್ಲ. ನಮ್ಮ ತಂದೆಗೆ ಹೇಳಿದೆ ಈ ಥರ ಕನಸು ಬಿದ್ದಿತ್ತು ಅಂತ. ಈ ಸೈಡ್ ಇಟ್ಸ್ ಅ ವೆರಿ ಗುಡ್ ಸೈನ್ ಅಂತ. ಸೊ ಬಿಗ್ ಫ್ಯಾನ್ ಆಫ್ ಹಿಸ್. ಆ್ಯಂಡ್ ಲಕ್ಕಿಲಿ ನಾನು ಎಲ್ಲೇ ಔಟ್ಡೋರ್ ಶೂಟಿಂಗ್ ಹೋಗ್ಬೇಕಾದ್ರೆ ಇಲ್ಲ ಹೈವೇಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಇವ್ರ ವಿಗ್ರಹ ಕಾಣಿಸುತ್ತೆ. ಬೆಂಗಳೂರಿಂದ ಇನ್ನೇನು ಆಚೆ ಹೋಗ್ಬೇಕು ಇವ್ರ ವಿಗ್ರಹ ಕಾಣಿಸುತ್ತೆ ನನಗೆ. ಸೊ ಬಿಗ್ ಫ್ಯಾನ್ ಆಫ್ ಹಿಸ್. ನಾನು ಬ್ರಹ್ಮಚಾರಿ, ನೀನು ಬ್ರಹ್ಮಚಾರಿ ಆಗು ಅಂತೇನು ಹೇಳಿಲ್ಲ. ಆ ಥರ ಇಲ್ಲ, ಆ ಥರ ಅದು ಹೇಳಿದ್ರು ಕೇಳಿಸ್ಕೋಬೇಡಿ. ಅವ್ರು ನಮಗೋಸ್ಕರ ಅವರೆಲ್ಲ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿದ್ದಾರೆ. ಓಕೆ, ಗಿಫ್ಟ್ ಕೊಟ್ಟಿದ್ದೀವಿ. ಹಾಗಾದ್ರೆ ನೋಡಿ ಎಂಜಾಯ್ ಮಾಡ್ತಾ ಇರಿ. ಒಂದು ಸಣ್ಣ ಬ್ರೇಕ್ ತೊಗೊಂಡ್ಬಿಟ್ಟು. ನೋಡಿದ್ರಲ್ಲ ವೀಕ್ಷಕರೇ, ಪ್ರಜ್ವಲ್ ಅವರ ಪ್ರಣಯದ ಕಥೆಗಳನ್ನು ಕೇಳ್ತಾ ಇದ್ವಿ. ಸದ್ಯಕ್ಕಂತೂ ಪ್ರಜ್ವಲ್ ರಮ್ಯಾ ಜೊತೆ ದಿಲ್ ಕಾ ರಾಜ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಆದರೆ ಪ್ರಜ್ವಲ್ ಅವರು ಡಾನ್ಸ್ ಕಾ ರಾಜ ಕೂಡ ಹೌದು. ಕಾಂಟ್ರವರ್ಸಿ ಕ್ವೀನ್ ರಾಖಿ ಸಾವಂತ್ ಜೊತೆ ಸ್ಟೆಪ್ ಹಾಕಿದ್ದು ನಿಜಕ್ಕೂ ಮರೆಯೋ ಹಾಗಿಲ್ಲ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.